ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಭವ್ಯಶ್ರೀ ಅಂತ 25ರ ವಯಸ್ಸಿನ ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಮಹಿಳೆಗೆ ಗಂಡಿನ ಅವಶ್ಯಕತೆ ಇದೆ ಸ್ನೇಹಿತರೆ. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರಿದ್ದರೆ ನೀವು ಇವ್ರನ್ನ ಮದುವೆ ಆಗ್ಬೋದು. ಬಟ್ ಕಂಡೀಷನ್ಸ್ಗಳಿರುತ್ತೆ. ಅಂದರೆ ಹೀಗೆ ಇರಬೇಕು ಹುಡುಗ, ಈ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು ಅಂತ. ಅದರಲ್ಲಿ ನೀವು ಇವ್ರ ಜೊತೆ ಮ್ಯಾಚ್ ಆದರೆ ಮಾತ್ರ ಈಕೆ ನಿಮ್ಮ ಹತ್ರ ಮದುವೆ ಆಗೋದಕ್ಕೆ ಫಿಕ್ಸ್ ಆಗ್ತಾರೆ ಸ್ನೇಹಿತರೆ. ನಾವು ನಿಮಗೆ ಫ್ರೀಯಾಗಿ ಈ ಒಂದು ಪ್ರೊಫೈಲ್ನ ತಿಳಿಸ್ತಾ ಇದ್ವಿ. ಯಾವುದೇ ರೀತಿಯಲ್ಲಿ ಅಮೌಂಟ್ನ ತೆಗೆದುಕೊಳ್ತಾ ಇಲ್ಲ. ಹೆಸರು ಭವ್ಯಶ್ರೀ, ವಯಸ್ಸು 25ರಿಂದ 26 ವರ್ಷ ನಡೀತಾ ಇದೆ. ಊರು ಉತ್ತರ ಕನ್ನಡ ಜಿಲ್ಲೆ ಸಿರಿಸಿ ಎಂಬ ಒಂದು ಊರು. ಐ ಡೋಂಟ್ ನೋ ಎಲ್ಲಿ ಬರುತ್ತೆ ಈ ಒಂದು ಊರು ಅಂತ. ಹೈಟು 5.2 ಅಡಿ ಇದೆ. ಸ್ವಲ್ಪ ಕಂದು ಬಣ್ಣ ಮೈಕಟ್ಟು ಮತ್ತು ಮೀನರಾಶಿ, ರೇವತಿ ನಕ್ಷತ್ರ. ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡ್ತಾರೆ, ಅಂದರೆ ಅಡುಗೆ ಕೆಲಸ, ಜೊತೆಗೆ ತಾಯಿಯವ್ರಿಗೆ ಹೆಲ್ಪಿಂಗು, ಜೊತೆಗೆ ಅದು ಬಿಟ್ಟರೆ ಪ್ರಸ್ತುತ ಇವರ ಏನಿರುತ್ತೆ ಅಂದರೆ ವ್ಯವಸಾಯ ಜೀವನ ಏನಿರುತ್ತೆ ಅದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡೋದಕ್ಕೆ ಕಂದು ಬಣ್ಣ ಮೈಕಟ್ಟಿದ್ದಾರೆ, ಜಾಸ್ತಿ ವೈಟ್ ಇಲ್ಲ, ಕಂದು ಬಣ್ಣ ಇದ್ದಾರೆ. ಉದ್ಯೋಗ ಇದೆ ಸ್ನೇಹಿತರೆ. ಮೌನ, ಪ್ರಕೃತಿಯ ಪ್ರಿಯೆ ಮತ್ತು ಸರಳ ಜೀವನ ಇಷ್ಟಪಡುವಂಥ ಈ ಒಂದು ಹುಡುಗಿಗೆ ಸರಳ ವ್ಯಕ್ತಿತ್ವ ಉಳ್ಳಂಥ ಹುಡುಗ ಬೇಕಾಗಿದ್ದಾರೆ. ಕುಟುಂಬದ ಮಾಹಿತಿ ವಿವರಣೆ ನೋಡೋದಾದರೆ ತಾಯಿಯವರು ಸದ್ಯಕ್ಕೆ ಇಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ತಂಗಿ ಒಬ್ಬಳು ಶಾಲೆಗೆ ಓದ್ತಾಳೆ. ತಂದೆಯವರು ಅಡಿಕೆ ತೋಟದಲ್ಲಿ ಕೆಲಸ ಮಾಡ್ತಾರೆ. ಒಬ್ಬ ಅಣ್ಣ ಇದ್ದಾನೆ, ಅವನು ಇನ್ನೂ ಕೂಡ ಪ್ರಸ್ತುತ ಮದುವೆ ಆಗಿಲ್ಲ. ನನ್ನ ಮದುವೆ ನಂತರ ಆಗಬೇಕು ಅಂತ ಡಿಸೈಡ್ ಮಾಡಿದ್ದಾನೆ ಅಂತಕ್ಕಂತಹ ಹುಡುಗಿಗೆ ಯಾವ ರೀತಿಯಲ್ಲಿ ಹುಡುಗ ಇರಬೇಕು ಅಂತ ಪಾಯಿಂಟ್ಗಳನ್ನು ನೋಡೋಣ. ಭವ್ಯಶ್ರೀ ಅವ್ರನ್ನ ಇಷ್ಟಪಡುವಂಥ ಹುಡುಗ ಬಂದ್ಬಿಟ್ಟು ರೈತಗಾರಿಕೆಯ ಕುಟುಂಬದಿಂದ ಬಂದಿರಬೇಕು, ಪ್ಲಸ್ ಓದಿರಬೇಕು. ಎರಡು ಪಾಯಿಂಟ್ಗಳು ಮೇನ್ ಇರುತ್ತೆ ಸ್ನೇಹಿತರೆ. ರೈತಗಾರಿಕೆ ಕುಟುಂಬದಿಂದ ಏನಕ್ಕೆ ಬಂದಿರಬೇಕು? ಅಡಿಕೆ ಒಂದು ವ್ಯವಹಾರ ಅಂತಂದರೆ ಕೋಟಿಗಟ್ಟಲೆ ಲಾಭ ಬರ್ತಕ್ಕಂಥ ಒಂದು ವ್ಯವಸಾಯ ಆಗಿರುತ್ತೆ ಸ್ನೇಹಿತರೆ. ಆ ಒಂದು ಉದ್ದೇಶದಿಂದ ಇವರನ್ನ ಮದುವೆ ಆಗುವಂತಹ ಹುಡುಗ ವ್ಯವಸಾಯ ಕುಟುಂಬದಿಂದ ಬಂದರೆ ಸ್ವಲ್ಪ ಐಡಿಯಾ ಇರುತ್ತಲ್ವ, ಅವರಿಗೂ ಕೂಡ ಅವರ ತಂದೆ ತಾಯಿಯವರು ಕೂಡ ಲಾಭ ಆಗುವಂಥ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದಾರೆ. ಎರಡನೇ ಪಾಯಿಂಟಲ್ಲಿ ಹೇಳ್ತಾ ಇರೋದು ಪ್ರಸ್ತುತ ಹುಡುಗ ಒಂದು ಓದಿರಬೇಕು, ಎಜುಕೇಟೆಡ್ ಆಗಿರಬೇಕು. ಜಾಬು ತೆಗೆದುಕೊಂಡಿರಬೇಕು ಅಂತ ಹೇಳಿಲ್ಲ ಇವರು, ನೆನಪಿರಲಿ, ತಪ್ಪಾಗಿ ತಿಳ್ಕೊಬೇಡಿ. ಓದಿರಬೇಕು ಅಂತ ಅಷ್ಟೇ ಹೇಳಿದ್ದಾರೆ. ಜೊತೆಗೆ ಕನ್ನಡ ಆ್ಯಂಡ್ ಅವಾಗವಾಗ ಇಂಗ್ಲೀಷ್ ಮತ್ತು ಹಿಂದಿ ಮಾತಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಇವರ ಬಿಸ್ನೆಸ್ಸು ಬೇರೆ ಬೇರೆ ಕಂಟ್ರಿಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ವ್ಯವಸಾಯದಿಂದ ಅಡಿಕೆ ವ್ಯಾಪಾರಗಳು, ಅದಕ್ಕೋಸ್ಕರ ಹೇಳಿದ್ದಾರೆ. ಸಮಾಜದಲ್ಲಿ ಡೀಸೆಂಟ್ ಬಿಹೇವಿಯರ್ ಇರ್ತಕ್ಕಂಥ ಹುಡುಗ ಆಗಿದ್ದು ಹೆಂಡತಿಯ ಜೊತೆ ಒಳ್ಳೆಯ ಒಂದು ರೊಮ್ಯಾಂಟಿಕ್ ಹುಡುಗ ಆಗಿರಬೇಕು ಮತ್ತು ಶಾಂತ ಸ್ವಭಾವದ ಹುಡುಗ ಆಗಿರಬೇಕು. ಆ್ಯಕ್ಷನ್ಸ್ಗಳ ಮೂಲಕ ಪ್ರೀತಿ ತೋರಿಸುವವನಾಗಿರಬೇಕು. ಅಂದರೆ ಎಲ್ಲಾದರೂ ಏನಾದರೂ ಹೋಗ್ತಿದ್ರೆ ನನಗೆ ಕೋಪ ಬಂದರೆ ಇಲ್ಲ ಬಂಗಾರ ಬಾಕಿಸ್ಕೊಳ್ಳ, ಈ ರೀತಿ ಮುದ್ದು ಮಾಡಬೇಕು. ಯಾರು ಇರಲಾರ್ದಾಗ ಬಂದುಬಿಟ್ಟು ಹಗ್ ಮಾಡಬೇಕು. ಇದನ್ನು ಇಷ್ಟಪಡುವಂಥ ಒಬ್ಬ ಪ್ರಿಯಶ್ರೀ ಆಗಿರುತ್ತೆ ಸ್ನೇಹಿತರೆ. ಶಾಂತ ಪ್ರಿಯ ಹುಡುಗ, ಜೊತೆಗೆ ಒಳ್ಳೆಯ ಒಂದು ಹೆಲ್ತ್ ಮೇಂಟೈನ್ ಮಾಡಿಕೊಂಡು ಬಂದಿರತಕ್ಕಂಥ ಹುಡುಗ, ಸಿಂಪಲ್ ರೂಟಿಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗುವಂಥ ಹುಡುಗ ಆಗಿದ್ದರೆ ನಾನು ಮದುವೆ ಆಗ್ತೀನಿ. ಅವನ ಡೀಟೇಲ್ಸ್ಗಳನ್ನು ಕೆಳಗಡೆ ಕಾಣಿಸ್ತಕ್ಕಂತಹ DM-ನಲ್ಲಿ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ Gmail ID-ಗೆ ಕಳಿಸಿಕೊಡಿ ಅಂತ ಹೇಳಿದ್ದಾರೆ. ಆ ಮಾಹಿತಿಗಳನ್ನು ಯಾರೆಲ್ಲ ಕಳಿಸ್ಕೊಡ್ತಾರೋ ಆ ಒಂದು ಮಾಹಿತಿಗಳನ್ನು ಚೆಕ್ಕಿಂಗ್ ಆದ ತಕ್ಷಣ ಈಕೆಗೆ ಯಾರು ಇಷ್ಟ ಆಗ್ತಾರೋ ಆ ಒಂದು ಹುಡುಗನಿಗೆ ಪ್ರಸ್ತುತ ಇದೊಂದು ಕಾರುಗಳನ್ನು ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ ಅಂದರೆ ಏನಂದರೆ ವರದಕ್ಷಿಣೆ ಕೊಡಬೇಕಲ್ರಿ ನಿಮಗೆ, ಹೌದಾ? ಆ ಒಂದು ವರದಕ್ಷಿಣೆ ಕೊಡೋದು ಈ ಒಂದು ಗಾಡಿ ಮಾತ್ರ, ಅದು ಬಿಟ್ಟರೆ ದುಡ್ಡು ಅಂತ ಏನೂ ಕೊಡ್ತಾ ಇಲ್ಲ. ಯಮಹಾ R15 ಆಗಿರ್ತಕ್ಕಂಥ ಈ ಒಂದು ಗಾಡಿ V4 ಅಂತ ಇದೆ ಸ್ನೇಹಿತರೆ. ಇದರ ಇಂಜಿನ್ 155ರ CCಯ ಇಂಜಿನ್. ಟಾಪ್ ಸ್ಪೀಡ್ ಬಂದರೆ 135ರ ಟಾಪ್ ಸ್ಪೀಡು ಮತ್ತು 140ರ ಕಿಲೋಮೀಟರ್ವರೆಗೂ ಕೂಡ ಇದನ್ನು ನೀವು ತೆಗೆದುಕೊಂಡು ಹೋಗ್ಬೋದು. ಅಷ್ಟೊಂದು ಸಖತ್ತಾಗಿರತಕ್ಕಂಥ ಗಾಡಿ. ಮೈಲೇಜಿಂಗ್ ನೋಡಿ, 40ರಿಂದ 45ರ ಮೈಲೇಜಿಂಗ್ ಕೊಡುತ್ತೆ 1 ಲೀಟರ್ ಡೀಸೆಲ್ ಹಾಕಿದ್ರೆ. ಅಷ್ಟೊಂದು ಸಖತ್ತಾಗಿರ್ತಕ್ಕಂಥ ಗಾಡಿ. ಒಳಗಡೆ ಮುಂದ್ಗಡೆ 2 ಸೀಟ್ ಇದೆ, ಹಿಂದ್ಗಡೆ 3 ಸೀಟ್ಗಳು, ಒಟ್ಟಿನಲ್ಲಿ ಪ್ಲಸ್ 5 ಸೀಟಿನ ಒಂದು ವೈಟ್ ಕಲರ್ ಯಮಹಾ ಗಾಡಿ. ಒಳ್ಳೆಯ ಸ್ಪೋರ್ಟ್ಸ್ ಬೈಕ್ ಕೂಡ ನೀವು ಇದರಲ್ಲಿ ಹೋಗ್ಬೋದು ಮತ್ತು ಸ್ಟೈಲಿಶ್ ಲುಕ್ ಕೂಡ ಆಗುತ್ತೆ. ಆ ಒಂದು ಕಂಪನಿಯಿಂದ ರೆಡಿಯಾಗಿರ್ತಕ್ಕಂಥ ಗಾಡಿ ನಿಮಗೆ ವರದಕ್ಷಿಣೆ ರೂಪದಲ್ಲಿ ಸಿಗಬೇಕು ಅಂದರೆ ಆಕೆಯ ಕ್ಯಾರೆಕ್ಟರ್ ಏನೆಲ್ಲ ಇದೆ, ಆಕೆಗೆ ಇಷ್ಟ ಆಗುವಂಥದ್ದೇನು, ಅದರ ಬಗ್ಗೆ ಎಲ್ಲನೂ ಕೂಡ ಇನ್ಫಾರ್ಮೇಷನ್ ತೆಗೆದುಕೊಂಡು ನಂತರ ನಿಮ್ಮ ಮಾಹಿತಿಗಳನ್ನು ಈಕೆಗೆ ಶೇರ್ ಮಾಡಿ ಕಣ್ಣು ಮುಚ್ಕೊಂಡು ಆಕೆ ನಿಮಗೆ ಇಷ್ಟ ಆಗ್ತಾಳೆ. ಹುಡುಗ ಏನು ಹೇಳಿದೆ ಯಾವಾಗಲೇ, ಸ್ವಲ್ಪ ಮಾಡರ್ನ್ ಆಗಿರಿ. ಅಂದರೆ ಈಗಿನ ಕಾಲದ ಹುಡುಗರು ಹೆಂಗಿದ್ದಾರೆ, ಟ್ರೆಡಿಷ್ನಲ್ ಮತ್ತು ನೋಡೋದಕ್ಕೆ ಸಖತ್ತಾಗಿ ಫ್ಯಾಷನ್, ಇದನ್ನು ಸ್ವಲ್ಪ
ಮುಂದೆ ಓಡಿಸ್ಕೊಂಡು ಮೂವ್ ಆನ್ ಹಾಕ್ಕೊಂಡು ಹೋದರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ. ಸೊ ಏನಾಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ ಸ್ನೇಹಿತರೆ. ಜೊತೆಗೆ ಕನ್ನಡ ಮತ್ತು ಆವಾಗವಾಗ ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಮಾತುಗಳನ್ನು ಆಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಮತ್ತು ಏನಾದರೂ ಜಗಳ ಅಂತ ಆದಾಗ, ನಾನು ಎಲ್ಲಾದರೂ ಹೋಗ್ತೀನಿ ಅಂದಾಗ ನನ್ನ ಹಿಂದೆ ನೀವು ಕಾರನ್ನ ತೆಗೆದುಕೊಂಡು ಬಂದು ಆ ಒಂದು ಕಾರನ್ನ ಎಲ್ಲಾದರೂ ದೂರದಲ್ಲಿ ತರುವಿ ಒಂದು ಎಳನೀರು ಅಥವಾ ಒಂದು ಕೂಲ್ ಡ್ರಿಂಕ್ಸು ನೀವೇ ಕುಡಿಸ್ಬೇಕು. ಆವಾಗ ನನಗೆ ಒಂದು ಸ್ವಲ್ಪ ಕೋಪ ಕಡಿಮೆ ಆದಾಗ ಗಾಡಿಯಲ್ಲಿ ಸ್ವಲ್ಪ ರೊಮ್ಯಾನ್ಸ್ ಮಾಡಿ ಮನೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಚಿಕ್ಕ ಚಿಕ್ಕ ವಿಚಾರಗಳು ಏನಿರುತ್ತೆ ಅದನ್ನು ನೀವು ದೊಡ್ಡದಾಗಿ ತಿಳ್ಕೊಂಡು ಹೋಗಲಿ ಬಿಡು, ಇವಳೇ ಆ್ಯಟಿಟ್ಯೂಡ್ ಇದೆ ಅಂದರೆ ನನಗೆ ಹಂಗಿರಲ್ಲ, ಈ ರೀತಿ ಮಾಡಿದ್ರೆ ಅದು ಹಳ್ಳ ಇಡ್ಸ್ಕೊಂಡು ಹೋಗುತ್ತೆ. ಇರಲಿ ಬಿಡು, ನಾನೇ ತಪ್ಪು ನಂದೇ ತಪ್ಪು ಅಂದರೆ ಮುಗದೇ ಹೋಯ್ತು ಅವಾಗ. ಗಾದೆ ಮಾತು ಹಿರಿಯರು ಸುಮ್ಮನೆ ಹೇಳಿಲ್ಲ, ಗಂಡ ಹೆಂಡತಿ ಜಗಳ ಉಂಡು ಮನ್ಕೊಳ್ಳೋ ತನಕ ಅಂತ. ಸೊ ಅದರ ಪ್ರಕಾರವಾಗಿ ಚಿಕ್ಕ ಚಿಕ್ಕ ಸಂಬಂಧಗಳು ಏನಿರುತ್ತೆ ಕಳ್ಕೊಳ್ಳೋ ರೀತಿಯಲ್ಲಿ ಇದ್ದರೆ ಅದನ್ನು ದಯಮಾಡಿ ಎಂಡ್ ಮಾಡ್ಕೊಳ್ಳಿ ಅಲ್ಲಿಗೇ. ಸೊ ದೊಡ್ಡದಾಗಿ ಮಾಡ್ಕೊಂಡು ಇಶ್ಯೂ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ತೆ, ಟೇಕ್ ಕೇರ್, ಬಾಯ್.